Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇನ್ನು ಆರ್ಎಸ್ಎಸ್ ಒಂದು ರಿಜಿಸ್ಟರ್ಡ್ ಸಂಘ ಸಂಸ್ಥೆಯಲ್ಲ ಅನ್ನುವಂಥ ಆರೋಪವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಆ ವಿಚಾರವು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. 100 ವರ್ಷ ಆಗಿದೆ ಅಂತ ಹೇಳ್ತಾರೆ, ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಮೋಹನ್ ಭಾಗವತ್ ಈ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟರು. ಬ್ರಿಟಿಷರ ಬಳಿ ನಾವು ನೋಂದಣಿ ಮಾಡಬೇಕಾಗಿತ್ತ? ನಮ್ಮ ಸಂಘ ಆರಂಭ ಆಗಿದ್ದು ಬ್ರಿಟಿಷರ ಕಾಲದಲ್ಲಿ, ಸ್ವಾತಂತ್ರ್ಯ ಬಂದಂತಹ ನಂತರದಲ್ಲೂ ಕೂಡ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಿರಲಿಲ್ಲ ಅನ್ನುವಂಥ ಉತ್ತರವನ್ನ ಕೊಟ್ಟರು. ಮೋಹನ್ ಭಾಗವತ್ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಾವೆಲ್ಲೂ ಕೂಡ ಆರ್ಎಸ್ಎಸ್ ಅಂತ ಹೇಳಿಲ್ಲ, ನಿಯಮ ಮಾಡಿದಾಗ ಎಲ್ಲಾ ಸಂಘ ಸಂಸ್ಥೆಗಳು ಅಂತ ಹೇಳಿದ್ವಿ. ವಿಜಯನಗರ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು. ಜಿಲ್ಲಾಧಿಕಾರಿಗಳ ಬಳಿ ಅನುಮತಿ ಪಡೆದು ಪಥಸಂಚಲನ ಮಾಡಬೇಕು ಅಂತ ಹೇಳಿದ್ವಿ. ಅದನ್ನ ಬಿಟ್ಟು ನಮ್ಮ ಆದೇಶದಲ್ಲಿ ಎಲ್ಲೂ ಕೂಡ ಆರ್ಎಸ್ಎಸ್ ಅನ್ನುವಂಥ ಉಲ್ಲೇಖ ಇಲ್ಲ, ಎಲ್ಲಾ ಸಂಘ ಸಂಸ್ಥೆಯರು ಅಂತ ನಾವು ಹೇಳಿದ್ದು. ಆರ್ಎಸ್ಎಸ್ ನವರು ಅವ್ರಿಗೆ ಅಂತ ಹೇಳಿ ಭಾವಿಸಿಕೊಂಡಿದ್ದಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ನಾವು ಹೇಳಿರೋದು ಆರ್ಎಸ್ಎಸ್ ಅಂತ ಹೇಳಿಲ್ಲ, ಇನಿ ಆರ್ಗನೈಸೇಷನ್. ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನ ಬಿಟ್ರೆ ಆರ್ಎಸ್ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ ಆರ್ಎಸ್ಎಸ್ ಅಂತ. ಇನಿ ಆರ್ಗನೈಸೇಷನ್ ಅಂದ್ರೆ ಏನು? ಎಲ್ಲಾ ಸಂಘ ಸಂಸ್ಥೆಗಳು. ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡಕ್ಕೆ. ನಾವು ಹೇಳಿರೋದು ಆರ್ಎಸ್ಎಸ್ ಅಂತ ಹೇಳಿಲ್ಲ, ಇನಿ ಆರ್ಗನೈಸೇಷನ್. ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನ ಬಿಟ್ರೆ ಆರ್ಎಸ್ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ ಆರ್ಎಸ್ಎಸ್ ಅಂತ. ಇನಿ ಆರ್ಗನೈಸೇಷನ್ ಅಂದ್ರೆ ಏನು? ಎಲ್ಲಾ ಸಂಘ ಸಂಸ್ಥೆಗಳು. ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.